ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಪ್ಪು ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ, ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ಕೆಲ ಶಾಸಕರು ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಈಗ ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಇಡಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡೋದಕ್ಕೆ ಆಗ್ರಹ. ಟಿಪ್ಪು ಹೆಸರಿಡೋದಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ಆಗ್ರಹಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಓರ್ವ ಮಹಾನ್ ನಾಯಕ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಎಲ್ಲಿ ವಿಚಾರ ಚರ್ಚೆಯಾಗಿದೆ ಅಂದ್ರೆ ಸದನದಲ್ಲಿ ಕಾಂಗ್ರೆಸ್ ಶಾಸಕರ ಆಗ್ರಹ ಆಗಿರೋದು. ಪ್ರಸಾದ್ ಅಬ್ಬಯ್ಯ ಆಗ್ರಹಕ್ಕೆ ಶಾಸಕ ಹ್ಯಾರಿಸ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು, ಜನರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಇರಬೇಕಿತ್ತು. ಆದ್ರೆ ಶಾಸಕರಿಗೆ ಟಿಪ್ಪು ಹೆಸರಿಡುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದು ಚರ್ಚೆಗೆ ಕಾರಣ ಆಗಿದೆ ಈ ವಿಚಾರ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಬೇಕು ಅನ್ನುವಂತಹ ಆಗ್ರಹ. ಕೆಲ ಶಾಸಕರು ಕೂಡ ಪ್ರಸಾದ್ ಅಬ್ಬಯ್ಯ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಚಳಿಗಾಲದ ಅಧಿವೇಶನ, ರಾಜ್ಯದ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗೋದಕ್ಕಿಂತ ಹೆಚ್ಚು ಬೇರೆ ವಿಚಾರಗಳೇ ಚರ್ಚೆ ಆಗಿದ್ದೆ ಹೆಚ್ಚು. ಬೇರೆ ವಿಚಾರಗಳಿಗೆ ಸದನದ ಸಮಯ ವ್ಯರ್ಥ ಆಗಿದ್ದಕ್ಕೂ ಕೂಡ ಸಾಕ್ಷಿಯಾಗಿದ್ದಾರೆ ಇಡೀ ರಾಜ್ಯದ ಜನ. ಸಹಜವಾಗಿ ಜನರಿಗೆ ಅಧಿವೇಶನ ಕರೀತಾ ಇದ್ದಂತೆ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ನಮ್ಮ ಸಮಸ್ಯೆ ಚರ್ಚೆಗೆ ಬರುತ್ತೆ, ಏನಾದ್ರೂ ಪರಿಹಾರ ಸಿಗುತ್ತೆ, ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಜ್ವಲಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ. ಬಟ್ ನಮ್ಮ ಶಾಸಕರಿಗೆ ಸುಲ್ತಾನ್ ಯಾವ ರೀತಿ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ವೀರತ್ವವನ್ನು ಮೆರೆದಿದ್ದ, ಪ್ರಥಮ ಬಾರಿಗೆ ಮಿಸೈಲ್ಗಳನ್ನು ತಯಾರು ಮಾಡಿಟ್ಟಿದ್ದ. ಅವನ ಶಸ್ತ್ರಕೂಟಿಗೆ ನೀರು ಹಾಯಿಸದೆ ಹೋಗಿದ್ರೆ ಬ್ರಿಟಿಷರು ಆವತ್ತೇ ಪಲಾಯನ ಆಗ್ತಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೇಷ್ಮೆ, ಮೈಸೂರು ರೇಷ್ಮೆ, ಪರ್ಷಿಯನ್ ಬೆಳೆ, ಜನರಿಗೆ ಭೂಮಿಯನ್ನು ಹಂಚಿದಂಥ ಮೊದಲನೇ ರಾಜ, ಸಾಮಾಜಿಕ ನ್ಯಾಯದ ಪ್ರತೀಕ ನಂಜನಗೂಡಿನ ನಂಜುಂಡೇಶ್ವರ ಇರ್ಬೋದು, ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಇಲ್ಲಿ ನಮ್ಮ ಶೃಂಗೇರಿಯ ಮಠ ಇರ್ಬೋದು. ಈ ಎಲ್ಲದರಲ್ಲೂ ಟಿಪ್ಪು ಸುಲ್ತಾನ್ ಧರ್ಮ ವಿರೋಧಿ ಅಲ್ಲ ಅನ್ನೋದನ್ನು ಸೂಚನೆ ಮಾಡ್ತಾರೆ. ಇವರು ಈಗ ಅವರೊಬ್ಬರು ರಾಷ್ಟ್ರ ನಾಯಕರು, ಅವ್ರದ್ದೇ ಆದಂಥ ಒಂದು ಕೊಡುಗೆ ಕರ್ನಾಟಕಕ್ಕಿದೆ ಟಿಪ್ಪು ಸುಲ್ತಾನ್ರು. ಆದರೂ ಕೂಡ ಇವತ್ತು ವಿನಾಕಾರಣ ಕೆಲವರು ಕೋಮುವಾದಿಗಳು, ಕೋಮು ಶಕ್ತಿಗಳು ಎಲ್ಲೋ ಒಂದು ಕಡೆ ರಾಷ್ಟ್ರದ್ರೋಹಿ ಅನ್ನುವಂಥ ಬಿಂಬಿಸುವಂಥ ಕೆಲಸ ಮೇಲಿನ ಮೇಲೆ ಆಗ್ತಾಯಿದೆ. ಇವರು ಯಾವತ್ತೂ ಕೂಡ ಇತಿಹಾಸವನ್ನು ತಿರುಚುವಂಥ ಕೆಲಸನೇ ಮಾಡ್ತಾ ಬಂದಿದ್ದಾರೆ. ಮತ್ತು ಈ ಮುಂಚೆ ಇವ್ರಿಗೆ ಯಾಕೆ ಗೊತ್ತಿರಲಿಲ್ಲನ, ಇವರೆಲ್ಲ ಯಡಿಯೂರಪ್ಪ ಸಾಹೇಬರು, ಅವರು ಎಲ್ಲರೂ, ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಟಿಪ್ಪು ಖಡ್ಗ ಇಟ್ಕೊಂಡು ತಲೆ ಮೇಲೆ ಟೊಬ್ಗಿ ಇಟ್ಕೊಂಡು ಮೆರೆದಾಡಿದ್ರಲ್ಲ. ಆವಾಗ ಟಿಪ್ಪು ಬೇರೆ ಆಗಿದ್ರ. ಇದೇ ಯತ್ನಾಳವರು ಕೂಡ ಒಂದು ಟಿಪ್ಪು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಇಟ್ರೆ ಏನು ತಪ್ಪೇನಿದೆ? ವಾಟ್ ಈಸ್ ರಾಂಗ್ ಇನ್ ದಟ್? ಅವರು ಕರ್ನಾಟಕಕ್ಕೆ, ಮೈಸೂರಿಗೆ ಮಾಡಿರುವಂಥದ್ದು ಚರಿತ್ರೆಯಲ್ಲಿ ಇರುವಂಥದ್ದೇ ಅಲ್ವಾ, ಇಡ್ಬೋದು, ಹೆಸರು ಇಡೋದ್ರಲ್ಲಿ ತಪ್ಪೇನಿದೆ? ಬಿಜೆಪಿ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೀವು ನೋಡಿ, ನೀವು ಸದ್ಯದಲ್ಲಿದ್ದರೆ ಕೆಲಸನೇ ಅದೇ ತಾನೇ, ಅವ್ರು ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತಾರೆ. ನೋಡಿ, ಅವರು ಚರಿತ್ರೆಯನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವೆಲ್ಲ ಸರಿಯಲ್ಲ. ಯಾರ್ಯಾರು ಆ ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಬೇಕಾಗಿರುವಂಥದ್ದು, ಆಗಬೇಕಾಗಿರುವಂಥ ಕೆಲಸಗಳು ಮಾಡಿರ್ತಾರಪ್ಪ. ಅದನ್ನೆಲ್ಲ ಹುಡುಕಿ ಬೇರೆ ಬೇರೆ ಏನೇನೋ ಅದಕ್ಕೆ ಅರ್ಥ ಇಟ್ಬಿಟ್ಟು ಎಲ್ಲ ಹೇಳೋದು ನಾಟ್ ಕರೆಕ್ಟ್. ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರುವಂಥವ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು ಆ ಚರಿತ್ರೆಯಲ್ಲಿ ಇರುವಂಥದ್ದೇ ಅಲ್ವಾ. ಸೊ ಇವಕ್ಕೆ ಅವರಿಗೆ ಗೌರವ ಕೊಡುವಂಥದ್ದು ಖಂಡಿತವಾಗಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಬಟ್ ಟಿಪ್ಪು ಬಗ್ಗೆ ಯಾಕೆ ಬಿ ಜೆ ಪಿಯವರಿಗೆ ಈ ಏನೋ ಒಂದು ಕೋಪನೋ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ವಿಜಯ್, ನಿನ್ನೆ ಸೆಷನ್ ಅಲ್ಲಿ ವಿಮಾನ ನಿಲ್ದಾಣಕ್ಕೆ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅಂತಂದ್ರು. ಈಗ ಟಿಪ್ಪು ಜಯಂತಿ ನಿಲ್ಲಿಸಿದ್ದೆ ತಪ್ಪು ಅಂತ ಹೇಳ್ತಿದ್ದಾರೆ. ಟಿಪ್ಪು ಜಯಂತಿ ಆಚರಣೆಗೆ ಸರ್ಕಾರ ಮುಂದಾಗ್ತಾ ಇದೆಯಾ ವಿಜಯ್?
ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಭಾರಿ ಸಂಚಲನ ಮತ್ತು ವಿವಾದಕ್ಕೆ ಉಂಟಾಗಿದ್ದಂತಹ ಟಿಪ್ಪು ಜಯಂತಿ ವಿಚಾರ ಏನಿದೆ ಅದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಅಂದರೆ ಹಿಂದೆ ಬಿಜೆಪಿ ಸರ್ಕಾರ ಟಿಪ್ಪು ಜಯಂತಿ ಏನು ನಿಷೇಧ ಮಾಡಲಾಗಿತ್ತು, ಅಂದರೆ ನಿಲ್ಲಿಸಲಾಗಿತ್ತು. ಅದಾದ ಬಳಿಕ ಕಾಂಗ್ರೆಸ್ ಬಂದ ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನು ಟಿಪ್ಪು ಆಚರಣೆಗೆ ಮನ್ಸು ಮಾಡಿರಲಿಲ್ಲ. ಅಂದರೆ ಒಂದು ಕಡೆ ಸಾಫ್ಟ್ ಹಿಂದುತ್ವ ಆ ರೀತಿ ಒಂದು ಹೋಗಿತ್ತು. ಜೊತೆಗೆ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾರ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಸಾಹಸಕ್ಕೆ ಮುಂದಾಗಿರಲಿಲ್ಲ. ಈಗ ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಟಿಪ್ಪು ಜಯಂತಿಯ ವಿಚಾರ ಸಂಬಂಧಪಟ್ಟಂತೆ ಮತ್ತೆ ಮುನ್ನೆಲೆಗೆ ಬಂದಿರುತ್ತದೆ. ಕೈ ಶಾಸಕರು ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರ ಮತ್ತು ಸಿಎಂ ಮೇಲೆ ಒತ್ತಡ ಇರುವಂಥದ್ದು. ಮತ್ತು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ ಇರುವಂಥದ್ದು. ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರನ್ನು ಇಡಬೇಕು ಅಂತ ಪ್ರಸ್ತಾಪ ಆಯಿತು. ಅದು ಆದ ಬೆನ್ನಲ್ಲೇ ಭಾರಿ ವಿರೋಧ ವ್ಯಕ್ತವಾಯಿತು, ಪರ ವಿರೋಧ ಚರ್ಚೆ ಆಯಿತು. ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಏನು ಕೈ ಶಾಸಕರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿರುವಂಥದ್ದು, ಮತ್ತೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ. ಅದರಲ್ಲಿ ಹ್ಯಾರಿಸ್ ಹೇಳಿರುವಂಥದ್ದು, ಜೊತೆಗೆ ನರೇಂದ್ರ ಸ್ವಾಮಿ ಹೇಳಿರುವಂಥದ್ದು, ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಪೂರ್ವ ಕ್ಷೇತ್ರದ ಶಾಸಕ ಅಭಯ ಪ್ರಸಾದ್ ಕೂಡ ಹೇಳಿರುವಂಥದ್ದು. ಅಂದರೆ ಕೈ ಶಾಸಕರು ಮತ್ತೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಹೇಳುತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲದ ವಿಚಾರ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಕೈ ಶಾಸಕರು ಇದೇ ಮೊದಲ ಬಾರಿಗೆ ಸರ್ಕಾರ ಬಂದ ಬಳಿಕ ಟಿಪ್ಪು ಜಯಂತಿ ಮತ್ತೆ ಆಚರಣೆ ಮಾಡ್ಬೇಕಂತ ಹೇಳ್ತಾ ಇರುವಂಥದ್ದು. ಈ ಹಿಂದೆ ಆಚರಣೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು, ಭಾರಿ ವಿವಾದ ಉಂಟಾಗಿತ್ತು. ಈಗ ಮತ್ತೆ ಸರ್ಕಾರ ಕೈ ಶಾಸಕರ ಆಗ್ರಹ ಹಿನ್ನೆಲೆಯಲ್ಲಿ ಟಿಪ್ಪು ಜಯಂತಿಯನ್ನು ಮಾಡ್ತಾರಾ, ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋಂಥದ್ದು ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಪ್ರಮುಖದ ವಿಚಾರ ಆಗಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.